ಕೋರ್ಟ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದೆ. ನೋಡಿ, ಘಟನೆತಿ ಆಗಿ ಹೋಗಿದೆ. ಈಗ ಅದನ್ನ ಮತ್ತೆ ಮುಂದುವರಿಸೋರಾಗ ಏನು ಅರ್ಥ ಇಲ್ಲ. ಈಗಾಗಲೇ ಅವರು ನಾವೇನು ಹೇಳಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ನಮ್ದೇನು ಪಾತ್ರ ಇಲ್ಲ ಅಂತ. ಈಗ ಅವರೇ ಒಪ್ಕೊಂಡ ಮ್ಯಾಗ ಮತ್ತೆ ಅದನ್ನ ಮುಂದುವರಿಸಿ ಮತ್ತೆ ಅದನ್ನ ನಾವು ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಸೊ ಇಂಥ ಘಟನೆಗಳಿದೇನು ಹೊಸದಲ್ಲ, 100,000 ಉದಾಹರಣೆಗಳಿದಾವೆ. ಪಾರ್ಲಿಮೆಂಟ್ನಲ್ಲಿ ಆಗಿದೆ, ನಮ್ಮಲ್ಲಿ ಆಗಿದೆ. ಸಾಕಷ್ಟು ಕೈ ಘಟನೆ ಆದರೂ ಕೂಡ ಅದ ನಮ್ಮಿಂದ ಆಗಿಲ್ಲ, ತಪ್ಪಾಗಿದೆ ಅಥವಾ ಸಾರಿ ಅಂತ ಕೇಳಿದಾಗ ಅದಲ್ಲೇ ಕ್ಲೋಸ್ ಆಗಿದ್ದು ಭಾಳಷ್ಟು ಉದಾಹರಣೆಗಳಿದೆ. ಇದನ್ನು ಅಲ್ಲಿಗೆ ಮುಗಿಸಿದ್ರೆ ಒಳ್ಳೇದಂತ ನಮ್ಮ ಅಭಿಪ್ರಾಯ. ಆಗಿದೆ, ಅಲ್ಲಿ ಹೋಗಿದೆ, ನಮ್ಮ ಹಕ್ಕು ಮತ್ತು ಕಮಿಟಿಗೆ ಹೋಗಿದೆ. ಅಲ್ಲಿ ಅವ್ರ ನಿರ್ಣಯ ತೆಗೆದುಕೊಳ್ಳಿ. ಈಗ ಸಾರ್ವಜನಿಕವಾಗಿ ಇದನ್ನ ಮತ್ತೆ ಅನಾವಶ್ಯಕ ಮಾಡೋದು ಅವಶ್ಯಕತೆ ಇಲ್ಲ. ಬೆಳಗಾವಿ ಜಿಲ್ಲಾ ಪೊಲೀಸರು ನನ್ನ ಎನ್ಕೌಂಟರ್ ಮಾಡಬೇಕು ಅನ್ನುವಂತ ಇವರಲ್ಲಿ ಹೋಗಿ ಜಾಸ್ತಿ ಒಳಗಡೆ ಹೋಗೋದು, ಪೊಲೀಸರನ್ನ ಬೈದು ಈಗ ಮಾಡೋದ್ರಿಂದ ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಏನು ಮಾಡಿಲ್ಲ. ಪ್ರತಿಷ್ಠೆಯಾಗಿ ಪರಿಣಮಿಸಿದ, ಯಾಕಂತಂದ್ರೆ ಬಿಜೆಪಿ ಅವರು ಅದನ್ನ ಪ್ರತಿಷ್ಠೆಯಾಗಿ ಈವರೆಗೂ ಕಾಂಗ್ರೆಸ್ನವರು ಪ್ರತಿಷ್ಠೆಯಾಗಿ ಅದನ್ನೇ ಹೇಳಿದಲ್ಲ. ಈಗ ಪಾರ್ಟಿನೇ ಇಲ್ಲ ಅಂತ ಹೇಳಿದ್ಮ್ಯಾಗ ಮುಂದೆ ಯಾಕೆ ಕೊಡ್ಸೋದು ನಮ್ಮ ವಾದ. ಪಾರ್ಟಿನ ನಾನು ಆಗಿ ಹೇಳಿಲ್ಲ ಹೇಳಿದಾರ, ಹೇಳಿದ್ಮ್ಯಾಗ ಮುಗೋದು, ಅಷ್ಟಕ್ಕೆ ಅದನ್ನ ಕ್ಲೋಸ್ ಮಾಡೋದು ಬೆಟ್ರು. ಸದನದ ಒಳಗೂ ಮತ್ತು ಹೊರಗೂ ಸಿಟಿ ಹಲ್ಲೆ ಯತ್ನಾಗುತ್ತೆ, ದೂರು ಕೊಡ್ತಾರೆ, ದೂರು ಕೂಡ ಈವರೆಗೂ ದಾಖಲಾಗಿಲ್ಲ. ಅದು ಗೊತ್ತಿಲ್ಲ, ಅವರು ಕೊಟ್ಟಿದಾರ ಅಂತ ಕೇಳಿದೀವಿ. ಇವ್ರು ಯಾಕೆ ದಾಖಲೆ ಮಾಡಿಲ್ಲ, ಅದಕ್ಕೇನು ಆಗಿದೆ ಅನ್ನೋಕೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಪಡಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಡಿದ್ದಾರೆ, ಮಾರ್ಷಲ್ಗಳು ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ಈಗ ನೋಡಿ, ಅಲ್ಲಿ ಎಲ್ಲರೂ ತರ ಕಾರ್ಯಕರ್ತರು ಯಾರಂತ ಗೊತ್ತಾಗೋದು? ಸಾವಿರಾರು ಮಂದಿಗೆ ಬಿಟ್ಟಿರ್ತಾರೆ ಪೊಲೀಸರು. ನಮ್ಮ ಕಾರ್ಯಕರ್ತರು, ಅವ್ರ ಕಾರ್ಯಕರ್ತರು, ಸೋಷಿಯಲ್ ವರ್ಕರು, ಪ್ರತಿಭಟನೆ ಮಾಡೋರು ಎಲ್ಲರೂ ಒಳಗಡೆ ಇರ್ತಾರೆ. ಇವರೇ ಅಂತ ಹೆಂಗೆ ಹೇಳೋರು ನೀವು? ಒಂದು 20-30 ಜನ ಬಂದು ಅಟ್ಯಾಕ್ ಮಾಡಿದ್ರೆ ಕಷ್ಟದ ಕೆಲಸ. ಆದರೂ ಕೂಡ ಮಾರ್ಷಲ್ಗಳು ಪೊಲೀಸರು ಅದನ್ನ ತಡೆ ಹಿಡಿದಿದ್ದಾರೆ. ಪರಿಷತ್ನಲ್ಲಿ ಆ ಪದ ಬಳಕೆ ಮಾಡುವಾಗ ನಾವೇ ಇದ್ದೀವಿ ಅಂತ ಹೇಳಿ ಉಮಾಶ್ರೀ ಮತ್ತು ನಾಗರಾಜ್ ಯಾದವ್ ಹೇಳ್ತಾರೆ. ನಾವೇ ಸಾಕ್ಷಿ, ನಮ್ಮ ಮುಂದೆ ಅಂದಿದ್ದಾರೆ ಅವರು. ಹೌದ್ರಿ, ಅಂದಿರ್ಬೋದು. ಈಗ ಅವ್ರು ಇಲ್ಲ ಅಂತ ನಾ ಅದ್ರ ಹಿಂದಕ್ಕೆ ಕುಡಿತೀವಿ ಅಂದಾಗ ಮುಗಿತು ಅಂತ ಬಹಳಷ್ಟು ಘಟನೆಗಳನ್ನ ನಾವು ನೋಡಿದೇವಲ್ಲ. ಒಂದೊಂದು ದಿವಸ 2-2 ದಿವಸ ಸದನ ಬಂದಾಗಿದೆ. ನಂತರ ಬಂದು ಸಭಾಧ್ಯಕ್ಷ ಮುಂದೆ ಸಂಧಾನ ಆಗಿ ಮುಗಿದನ್ನ 100 ಘಟನೆ ನೋಡಿದ್ವಿ. ಇದನ್ನು ಮುಂದುವರಿಸೋದು ಎರಡು ಪಾರ್ಟಿಯವರಿಗೆ ಅವಶ್ಯಕತೆ ಇಲ್ಲ, ಬಿಟ್ಟುಕೊಡ್ಬೇಕಂತ ನಮ್ಮ ನಡೆದುಕೊಂಡ ರೀತಿ, ಅವರು ನಡೆಸಿಕೊಂಡ ರೀತಿ, ಪೊಲೀಸರು ಏನು ನಡೆಸ್ಕೊಂಡ್ರು ಸರ್, ಇದ್ರ ಬಗ್ಗೆ ಅವರು ನಾವು ಅಧಿಕಾರಕ್ಕೆ ಬಂದಾಗ ಇದನ್ನ ಚುಕ್ತ ಮಾಡ್ತೀವಿ ಲೆಕ್ಕ ಅಂತ ಹೇಳಿದ್ರು. ಹಂಗೆ ಹೇಳ್ತಾರ, ಹಂಗೆ ಮಾಡ್ಲಿಕ್ಕೆ ಆಮೇಲೆ ಅವ್ರು ಅರೆಸ್ಟ್ ಮಾಡಿದ್ರು ಅಷ್ಟೇ. ಪೊಲೀಸರೇನು ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ. ನಡೆದುಕೊಳ್ಳುವ ರೀತಿ ಸರಿ ಇರಲಿಲ್ಲ, ಗುಂಡಾವರ್ತನೆ ಮಾಡಿದ್ದಾರೆ. ಸರ್ಕಾರ ಏನು ಸರ್ಕಾರದಂತೆ ಮಾಡ್ತಿದ್ದಾರೆ ಕೆಲಸವನ್ನ. ಇಲ್ಲ, ಪೊಲೀಸರು ಇಂಡಿಪೆಂಡೆಂಟ್ ಮಾಡಿದ್ದಾರೆ. ಅವ್ರನ್ನ ಅಷ್ಟೆಲ್ಲ ಸುತ್ತಾಕ್ಲಿಕ್ಕೆ ಅದ ಕಾರಣ. ಅವ್ರ ಜನ ಬರೋದ್ರಿಂದ ಅವ್ರನ್ನ ಶಿಫ್ಟ್ ಮಾಡಿ ತೊಂದರೆ ಆಗಬಾರ್ದು ಶಿಫ್ಟ್ ಮಾಡಿದಾರೆ ಹೊರತಾಗಿ ಬೇರೆ ಉದ್ದೇಶದಿಂದ ಮಾಡಿಲ್ಲ. 10 ನಿಮಿಷಕ್ಕೆ ಮ್ಯಾಗಿಂದ ಫೋನ್ ಬರ್ತಾ ಇತ್ತು, ಡೈರೆಕ್ಷನ್ ಬರ್ತಾ ಇತ್ತು. ಡೈರೆಕ್ಷನ್ ಪ್ರಕಾರ ಪೊಲೀಸರು ನಡೆಸ್ಕೊಳ್ತಾ ಇತ್ತು. ಯಾವ ಡೈರೆಕ್ಷನ್ ಅನ್ನುವಂಥ ನಿಧಾನವಾಗಿ ಹೇಳ್ತೇನೆ ಅಂತ ಹೇಳಿದ್ರು. ಅವರೇ ಹೇಳ್ಬೇಕು. ಈಗ ನಾವೆಲ್ಲಿ ಹೇಳೋದು? ನಮ್ಗೇನು ಗೊತ್ತಿಲ್ಲ. ಅವರೇ ಹೇಳಿಬಿಟ್ರೆ ಮುಗಿದು ಹೋದಿ, ನಾವೇನು ಹೇಳೋದ? ನೀವೇನು ಡೈರೆಕ್ಷನ್ ಕೊಟ್ಟಿದ್ದೀರಿ ಜಿಲ್ಲಾ? ಇಲ್ಲ, ನಾವೇನು ಡೈರೆಕ್ಷನ್ ಕೊಟ್ಟಿಲ್ಲ ರೀ. ನಾವು ರಾತ್ರಿನ ಹೋಗಿ ಹಾಜರು ಮಾಡೋದು ತಿಳಿದೀವಿ. ಇದಾಗಿದ್ರೆ ಇಷ್ಟೆಲ್ಲ ಗದ್ದಲಾಗ್ತಿರ್ಕಿಲ್ಲ. ಈಗ ಅವ್ರ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ರು ಸರ್, ನಮ್ಗೆ ಜನಪ್ರತಿನಿಧಿ ನ್ಯಾಯ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು. ನಾವು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೇವೆ ಅಂತ ಸುತ್ತಾಗಿದ್ವಿ, ಅಂದ್ಬಿಟ್ಟು ತಾನಿಗೆಲ್ಲ ಸುತ್ತಾಡಿಸಿದ್ರು. ನೋಡಿ, ಅದು ಕೇಸ್ ಬಗ್ಗೆ ಕನ್ಫ್ಯೂಸ್ ಇದೆ. MLA ಗಳ ಮ್ಯಾಗೆ ಒಂದು ಕೋರ್ಟ್ ಬೇರೆ ಇದೆ.
ಅಲ್ಲಿ ಮಾಡ್ಬೇಕಾ ಇಲ್ಲಿ ಮಾಡ್ಬೇಕಂತ ಇಲ್ಲ. ಸರ್, ಈಗ ಬೆಳಗಾವಿ